ಗರ್ಭದ ಗೋವು ಹತ್ಯೆಯಾದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿದ್ರು. ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡಾಕುಳಿಯ ಮಜ್ರೆಯಲ್ಲಿ ಮೇಲು ಬಿಟ್ಟಿರುವ ಗರ್ಭದ ಗೋವಿನ ಗೋಹಂತಕರು ಹತ್ಯೆ ಮಾಡಿ ಮಾಂಸವನ್ನ ತೆಗೆದುಕೊಂಡು ಹೋಗಿದ್ದು, ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ನೀಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇಂತಹ ಘಟನೆ ಮರುಕಳಿಸದಂತೆ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಿ ಎಂದು ಹತ್ಯೆಯಾದ ಗೋವಿನ ಮಾಲೀಕರಾದ ಕೃಷ್ಣ ಆಚಾರಿ ವಿನಂತಿಸಿಕೊಂಡರು. ಜಿಲ್ಲೆಗೆ ಬಂದ ನಂತರ 686 ಹಸುಗಳನ್ನ ನಾನು ರಕ್ಷಣೆ ಮಾಡಿದೆ. 400 ಮೇಲೆ ಆರೋಗ್ಯಗಳನ್ನ ನಾವು ಮಾಡಿದ್ವಿ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಿಸೋದು ನನ್ನ ಕೆಲಸ. ನನಗೆ ನಮ್ಮ ಮೇಲೆ ಭರವಸೆ ಬಿಡಿ, ನಮ್ಮ ಕೆಲಸ ಮಾಡಕ್ ಬಿಡಿ. ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ, ಮಾತಾಡ್ತೀನಿ. ನಾವು ಬೇರೆ ಏನೋ ಮಾಡಿದೀವಿ, ಒಂದು ಕೆಲಸ ಬರ್ತೀನಿ, ತಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ನಿನ್ನೆ ಈ ಕೇಸ್ ಸಂಬಂಧಪಟ್ಟಂಗೆ ನಿನ್ನೆ ನಮ್ಮ DG ಉಮೇಶ್ವರ್ ಸಾಹೇಬರು, CM ಸಾಹೇಬ್ ಎಲ್ಲ ಕಳಿಸಿದ್ರು. ಇದನ್ನು ಆಗಬಾರ್ದು ಸರ್ಕಾರದಲ್ಲಿ ಆ ಥರ ಇದೆ, ಎಲ್ಲ ಲೀಡರ್ಸ್ ಎಲ್ಲ ಬಂದಿದ್ದಾರೆ. ಅದಂತಲ್ಲ, ನಾವು ಮಾಡಿದ್ದೀವಿ. ಹಿಂದೇನೋ ಎಲ್ಲರೂ ನಾನು ಹಿಡಿದೀವಿ. ನಮ್ಮದು 6 ತಿಂಗಳು ನಮ್ಮೆಲ್ಲ ಆಫೀಸರ್ಸು ತಮ್ಮ ಜೊತೆ ಇದ್ದೀವಿ. ನಿಮ್ಗೆ ಎಷ್ಟು ನೋವಿದೆ ಅದಕ್ಕಿಂತ ದೊಡ್ಡ ನೋವು ನಮ್ಗಿದೆ. ಏನಾಚಾರಿ, ತಮ್ಮ ಜೊತೆ ಇದೀವಿ, ನಮ್ಮ ಜೊತೆ ಇದೀವಿ. ನಿಮ್ಮ ಮನೆಗೆ ನಾನು ಬರ್ತೀನಿ. ನಾವು ಸ್ವಲ್ಪ ಅಲ್ಲ, ನಿಮ್ಗೆ ಏನೇನ್ ನೋವಿದೆ ಅಂತ ಕರೆಕ್ಟ್ ಆಗಿ ಹೇಳಿ ಸರ್. ಇಲ್ಲಿ 1 ನಿಮಿಷ ಅಲ್ಲ, ಏನು ಅಂದ್ರೆ ಅವ್ರಿಗೆ ಇರುವ ನೋವು ಅಂದ್ರೆ ಒಂದು ಈ ದನ ಇದಾದದ್ದು ಅಮಾನುಷವಾದದ್ದು ಒಂದು. ಇಲ್ಲಿ ಸುಮಾರು ದನ ಕಳ್ತನ ಆಗಿದೆ. ಲೋಕಲ್ ಸಪೋರ್ಟ್ 150 ದನ ಇದೆ. 150 ದನ ಒಂದೇ ದಿನ ಗಬ್ಬಿದ್ದು ಮತ್ತೆ ಇದು ಮಕ್ಕಳಿಗೆ ಸಾಕೊಂಡಿರ್ತಾರೆ ಸರ್. ಮತ್ತೆ ಅದು ಹೈನುಗಾರಿಕೆಗೂ ಸಾಕದಲ್ಲ, ಮನೇಲಿ ಗೊತ್ತಿನ ಸಾಕದವರು. ನಮ್ಮಪ್ಪ ನಾನು 10ನೇ ಕ್ಲಾಸ್ ಗಂಟೆ ನಾನು ಹಸು ಸಾಕಿದ್ದೀನಿ. ಇವ್ರದ್ದು ಎಲ್ಲ ಬ್ಯಾಕ್ ಗ್ರೌಂಡ್ ನಮ್ಮಲ್ಲಿ. ನಾನು ಬಂದ ನಂತರ ನೋಡಿದೆ ಹಸು ಸಂಬಂಧಪಟ್ಟಂಗೆ ಎಷ್ಟು 135 ಪ್ರಕರಣದಲ್ಲಿ 865 ಗೋ ನಾನು ರಕ್ಷಣೆ ಮಾಡಿದ್ದೀನಿ. ಅಂದ್ರೆ ನಾನಂದ್ರೆ ನನ್ನ ಕಾನ್ಸ್ಟೇಬಲ್. ನಿಮ್ಗೆ ಎಷ್ಟಿದೆಯೋ ನಮ್ಗೆ ಅಷ್ಟು ಇದೆ. ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲು ಸಿಬ್ಬಂದಿಗಳಿಗೆ ಸೂಚಿಸಲಾಗಿದೆ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಗೋವು ಸಾಕುವವರ ನೋವು ಏನು ಎನ್ನುವುದು ನಮಗೆ ತಿಳಿದಿದೆ. ಈ ಪ್ರಕರಣವನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಮೊನ್ನೆ ಭಾನುವಾರ ದಿನ ಏನು ರಿಪೋರ್ಟ್ ಆಯಿತು ನಮ್ಮ ಸಾಲ್ಕೋಡ್ ವಿಲೇಜಲ್ಲಿ, ಆಚಾರ್ಯ ಅವರು ಮತ್ತು ಅವರ ಮನೆ ಶ್ರೀಮತಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಗರ್ಭಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಹತ್ಯೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾಡಿಸಂತ ಹೀನವಾದಂಥ ಒಂದು ಕೃತ್ಯ ಮಾಡಿದ್ದಾರೆ. ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆಗೆ ಬಂದ ತಕ್ಷಣ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು, ನಮ್ಮ SSP ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದಿದ್ದರು. ಬಂದು ಇದನ್ನೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪ್ರಾಣಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಇತ್ತು. ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ಉದ್ದೇಶದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸ್ ಇದರಿಂದ ಗೊತ್ತಾಯಿತು. ಇದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಸ್ಲಾಟರ್ ಆ್ಯಕ್ಟ್ ಏನಿದೆ, ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ ಆ ಕೇಸ್ ಒಂದು, ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು, ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವರಿಗೆ ಮಾರಿದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಮತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ DGP ಅಂಡ್ IGP ಸಾಹೇಬರು ಮತ್ತು ನಮ್ಮ IGP ಅವರು ನಿನ್ನೆ ನಾನು ಬೆಂಗಳೂರಿಗೇ ಅವರು ಕರೆಸಿ
ಈ ತರ ಕೃತ್ಯ ನಡೀಬಾರ್ದಿತ್ತು. ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವರಿಗೆ ಅವನ್ನ ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು. ಈ ತರ ಘಟನೆಗಳು ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂತ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ನಾವು ಈ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ನಾನು 6 ತಂಡಗಳನ್ನ ರಚನೆ ಮಾಡಿ ಸೂಪರ್ವೈಸ್ ಮಾಡಿ. ಇದೇ ಸಂದರ್ಭದಲ್ಲಿ ಹಾಜರಿದ್ದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಎಸ್ಪಿ ಅವರ ಜೊತೆ ಮಾತನಾಡಿ ಈ ಕೃತ್ಯವೆಸಗಿರುವ ದುಷ್ಕರ್ಮಿಗಳನ್ನ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ರು. ಆಕ್ಚುಲಿ ನೀವು ಬರ್ತೀರಿ ಅಂತ ನಂಗೆ ಗೊತ್ತಿಲ್ಲ. ನಾನು ಸ್ವಾಭಾವಿಕವಾಗಿ ಬಂದವನು. ಕೇಳಿ ನೀವು ಬರ್ತೀರಿ ಅನ್ಕೊಳ್ಳೋ ನಿತ್ಯ ನಾನು, ಯಾಕಂದ್ರೆ ನಿಮ್ ಬಗ್ಗೆ ಆ ನಂಬಿಕೆ ಇದೆ, ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತೀರಿ ಅಂತ. ಇಲ್ಲಿ ಆಕ್ಷನ್ ತಗೊಳೋದು ಒಂದು, ಅವ್ರು ಮಾಡಿದ ತಪ್ಪು ಏನು ಅಮಾನವೀಯವಾಗಿ ಮಾಡಿದ್ದಾರೆ, ಅವ್ರ ಶಿಕ್ಷೆ ಆಗ್ಲೇಬೇಕು, ಅದು 100%. ಬಟ್ ಇದು ನಡೀತಾ ಇದೆಯಲ್ಲ, ಈ ರೀತಿ ನಡೀತಾ ಇದೆ ಸರ್. ಈಗ ಇದು ಏನ್ ಮಾಡ್ತಾ ಇರೋದು ಈ ಭಾಗದಲ್ಲಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಇಟ್ ಹ್ಯಾಪನಿಂಗ್ ಈ ಕೇಸಸ್ ಆಗ್ತಾ ಇದೆ. ಇದಕ್ಕೆ ಏನೇನ್ ಮಾಡೋದು ಅನ್ನೋದು ಇಲಾಖೆ, ಯಾಕಂದ್ರೆ ಕೆಲವೊಬ್ರು ಏನ್ ನಾವು ಮಾಡಬೇಕು ಅದನ್ನ ಮಾಡ್ತೀವಿ ಸರ್. ಅವರು ಇದೆಲ್ಲ ಮಾಡೋದಕ್ಕೆ ಇಲ್ಲಿ ಲೋಕಲ್ ದೂರಿಂದ ಬಂದು ಮಾಡುದಿಲ್ಲ. ಇದು ನಮ್ಮ ಹತ್ರ ಏನಿದೆಯೋ ನಾನು ಈಗ ಎಲ್ಲರ ಜೊತೆ ಹಂಚ್ಕೊಳಕ್ಕಾಗಲ್ಲ. ನಾನು ಇರ್ತೀನಿ 3 ದಿವಸ ಭೇಟಿ ಮಾಡ್ತೀನಿ. ಏನ್ ಸೋರ್ಸಸ್ ಇದೆಯೋ ಅದಕ್ಕೆ ನಾನು ಮಾಡ್ತೀನಿ. ನೀವು ಒಂದು ಒಳ್ಳೆ ಆಫೀಸರ್ ಅಂತ ನಾವು ಭಟ್ಕಳಲ್ಲಿ ನೀವು ಡಿಎಸ್ಪಿ ಇದ್ದಾಗೆ ನೋಡಿದೀವಿ. ನಿಮ್ ಬಗ್ಗೆ ಬಹಳ ಗೌರವ ಇದೆ. ಇದನ್ನು ಒಳ್ಳೆ ರೀತಿಯಲ್ಲಿ ಆಫೀಸರ್ಸ್ 24 ಗಂಟೆ ಮಾಡಿದ್ದಾರೆ. ಆಲ್ರೆಡಿ ನಾವು ಎಂಕ್ವೈರಿ ಮಾಡ್ತಾ ಇದ್ವಿ. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಬಹಳ ಅಮಾನವೀಯವಾಗಿ ಕೃತ್ಯವನ್ನ ಮಾಡಿದ್ದು, ತಪ್ಪು ಯಾರೇ ಮಾಡಿದ್ರೂ ಅವರಿಗೆ ಶಿಕ್ಷೆಯನ್ನ ಕೊಡುವಂತ ಕೆಲಸವಾಗಬೇಕು. ಈ ಹಿಂದೆಯೂ ಕೂಡ ಗೋವುಗಳ ನಾಪತ್ತೆಯ ಪ್ರಕರಣಗಳು ನಡೆದಿದ್ದು, ಅವುಗಳಿಗೆ ಕಡಿವಾಣ ಹಾಕಬೇಕು ಎಂದು ಹೇಳಿದ್ರು. ಬಹಳ ಅಮಾನವೀಯ ಕೆಲಸ ಇದು. ಪೊಲೀಸ್ ಇಲಾಖೆ ನಾನು ನೋಡಿದೆ, ಈಗ ಎಸ್ಪಿನೇ ಬಂದಿದ್ದಾರೆ, ಮತ್ತೆ ಅಡಿಷನಲ್ ಎಸ್ಪಿ ಎಲ್ಲ ಬಂದಿದ್ದಾರೆ. ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ತಕ್ಷಣ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ. ತಪ್ಪು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ತಾವು ಮಾಡಿ. ಮತ್ತೆ ಇಲ್ಲಿ ಗ್ರಾಮಸ್ಥರ ಹತ್ರ ನಾನು ಮಾತಾಡಿದಾಗ ಗೊತ್ತಾಯ್ತು, ಈ ಹಿಂದೆನೂ ಸಾಕಷ್ಟು ದನಗಳು ಕಳ್ಳತನ ಆಗ್ತಾ ಇದೆ ಅಂತ. ಇದೆಲ್ಲ ಒಂದ್ ಕಡೆ ಇದಕ್ಕೊಂದು ರ್ಯಾಕೆಟ್ ಇದೆ. ಇದು ಕಡಿವಾಣ ಹಾಕ್ಬೇಕನ್ನೋದೇ ನಮ್ಮ ಆಗ್ರಹ, JDS ಪಕ್ಷದ ಆಗ್ರಹ. ಹಾಗಾಗಿ ಅದು ಕಡಿವಾಣ ಹಾಕಬೇಕು. ಮತ್ತು ಅದಕ್ಕೆ ಯಾರ್ಯಾರು ಸೂತ್ರಧಾರಿಗಳು, ಹೇಗೆ ಈ ಹಳ್ಳಿ ಮಟ್ಟಕ್ಕೆ ಬಂದು ಒಳಗೆ ಬಂದು ಅವ್ರು ತಗೊಂಡು ಹೋಗ್ತಾರೆ ಅನ್ನೋದು ಆಶ್ಚರ್ಯ. ಅದಕ್ಕೆ ಕಡಿವಾಣ ಹಾಕೋ ರೀತಿಯಲ್ಲೇ ಅವರು ಫುಲ್ ಸರ್ವಿಲೆನ್ಸು ಮಾಡಬೇಕು ಮತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು JDS ಒತ್ತಾಯ. ನನ್ನ ಜೊತೆಗೆ ನಮ್ಮ ಇಂಡಿಯಾ ಪಕ್ಷದ ಇವರು ಬಾಕಿಯವರು ಲೀಡರ್ಸ್ ಇದ್ದಾರೆ. ರಜನಿ ಪಂಚಾಯತ್ ಅಧ್ಯಕ್ಷರಾದಂಥವ್ರು, ಈಗ ಸದಸ್ಯರು ನಮ್ಮ JDSನ ಸಚಿನ್ ನಾಯ್ಕ್ ಮೊದಲು ಉಪಾಧ್ಯಕ್ಷರಾದಂಥವ್ರು ಇದ್ದಾರೆ. ನಮ್ಮ HR ಗಣೇಶ್ ಇದ್ದಾರೆ. ನಾವೆಲ್ಲರೂ ಸೇರಿ ಒತ್ತಾಯ ಮಾಡೋದು, ತನಿಖೆ ಬಹಳ ಇನ್ ಡೆಪ್ತ್ ತನಿಖೆ ಆಗಬೇಕು. ಇಲ್ಲಿ ಯಾವ್ಯಾವಾಗ ಏನೇನು ನಡೀತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಯಾರ್ಯಾರು ಈ ರ್ಯಾಕೆಟ್ ಅಲ್ಲಿ ಇದ್ದಾರೆ ಅನ್ನೋದು ಹೊರಗಾಕಬೇಕು. ಮತ್ತು ಇನ್ನು ಮುಂದೆ ಈ ರೀತಿ ಆಗದಿದ್ದಂಗೆ ಮುನ್ನೆಚ್ಚರಿಕೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡುವಂಥದ್ದು, ಜೊತೆಗೆ ಜನರಿಗೂ ಮನವರಿಕೆ ಮಾಡಿಕೊಡುವಂಥದ್ದು ಮಾಡಬೇಕು ಅಂತ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ಟಿಟಿ ನಾಯ್ಕ್, ಬಿಜೆಪಿಯ ಮುಖಂಡರಾದ HR ಗಣೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಸಚಿನ್ ನಾಯ್ಕ್, ರಜಿನಿ ನಾಯ್ಕ್, ಪೂರ್ಣಿಮಾ ಮಡಿವಾಳ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಕುಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ.